ಈಗಾಗಲೇ ನಾವು ಹೇಳ್ತಾ ಇದ್ವಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಅತ್ಯಂತ ಸ್ಪೀಡ್ ಆಗಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸಮನ್ವಯತೆಯ ಜೊತೆಗೆ ಅಂತ ಯಾವ ಏರಿಯಾದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಮೆಜೆಸ್ಟಿಕ್ ಫುಟ್ಪಾತ್ ಮೇಲಿದ್ದ ಅಂಗಡಿಗಳನ್ನ ತೆರವು ಮಾಡಲಾಗಿದೆ. ಮೆಟ್ರೋ ನಿಲ್ದಾಣದ ಸಮೀಪ ಇದ್ದಂತಹ ಅಂಗಡಿಗಳು ಯಾವ್ದ್ಯಾವ ತಲೆ ಎತ್ತಿತ್ತು ಫುಟ್ಪಾತ್ ಅನ್ನ ನುಂಗಿ ಅಲ್ಲಿ ತೆರವು ಮಾಡೋ ಕೆಲಸ ಆಗ್ತಾ ಇದೆ. ಅದ್ರಲ್ಲಿ ಕೆಲವರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿಯಲ್ಲಿ ಜನರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿದ್ದಾಯ್ತು, ಈಗ ಇಲ್ಲಿ ಶುರು ಮಾಡಿದ್ದಾರೆ, ನಾವು ವ್ಯಾಪಾರ ಮಾಡೋದಂತೂ ನಿಲ್ಸಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ನಾಳೆಯಿಂದ ಮತ್ತೆ ಇಲ್ಲೇ ಒಂದು ವ್ಯಾಪಾರ ಮಾಡ್ತೀವಿ ಅಂತ ಹಠ ಹಿಡಿತಾ ಇದ್ದಾರೆ ವ್ಯಾಪಾರಸ್ಥರು, ವರ್ತಕರು. ನಮ್ಮ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಆಗ್ತಿದೆ ಅಂತ ಕಿಡಿಕಾರಿದ್ದಾರೆ. ನೋಡಿ, ಇದು ಸರಿನಾ ತಪ್ಪ ಪಕ್ಕಕ್ಕಿಡೋಣ, ಬಟ್ ಫುಟ್ಪಾತ್ ಅನ್ನೋದು ಸಾರ್ವಜನಿಕ ಆಸ್ತಿ. ಇದು ನಮ್ಮನೆ ಮನೆ ಆಸ್ತಿ ಅನ್ನೋ ರೀತಿನಲ್ಲಿ ನಾವು ವರ್ತಿಸಬಾರ್ದು. ನಮಗೆ ಪರ್ಯಾಯ ಜಾಗ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ಅರ್ಥ ಇದೆ. ಹಾಗಂತ ನಾವು ಬಿಡೋದೇ ಇಲ್ಲ, ನಾವು ಪಾರ್ಕಲ್ಲೂ ಮಾಡ್ತೀವಿ, ನಾವು ಸಾರ್ವಜನಿಕ ಆಸ್ತಿನಲ್ಲೂ ಮಾಡ್ತೀವಿ ಅನ್ನೋದೆಲ್ಲ ತಪ್ಪು. ಇದನ್ನು ಅರ್ಥ ಮಾಡಿಸ್ಬೇಕು GB ಅಧಿಕಾರಿಗಳು. ಅವರು ಅರ್ಥ ಮಾಡಿಸುವಲ್ಲಿ ಕರೆಕ್ಟಾಗಿ ಫೇಲ್ಯೂರ್ ಆಗ್ತಾ ಇದ್ದಾರೆ ಅಷ್ಟೇ. ನಮಗೆ ಗೊತ್ತಿತ್ತು ಸರ್, 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಟೈಮ್ ಕೊಡ್ತೀನಿ ಅಂತ ಹೇಳಿದರು. ಟೈಮ್ ಕೊಡಬೇಕಾಗಿತ್ತು, ಅವ್ರು ಸಡನ್ನಾಗಿ ಬಂದು ಈ ಥರ ಮಾಡಬಾರ್ದಾಗಿತ್ತು. ಆಮೇಲೆ ಸರ್ಕಾರ ನಮಗೇನು ಮಾಡಿದೆ, ಫುಟ್ಪಾತ್ 1.5 ಕೋಟಿ ಜನ ಫುಟ್ಪಾತ್ ಅಂತಾದ್ಮೇಲೆ ನಮಗೇನು ಮಾಡಿದ್ದಾರೆ? ನಾವ್ಯಾರು? 50 ವರ್ಷದಿಂದ ಇಲ್ದಿರೋ ಕಾನೂನು ಈಗ ಹೆಂಗೆ ಬಂತು? ಸಿದ್ದರಾಮಯ್ಯ ಇರುವಾಗ 3 ವರ್ಷ ಕಾಂಗ್ರೆಸ್ಸಲ್ಲಿ ಈ ಥರ ಬಂದಿಲ್ಲ. ಈಗ DK ಶಿವಕುಮಾರ್ ಅವ್ರು ಕುತ್ಕೊಂಡ್ಮೇಲೆ ಯಾಕೆ ಬಂತು ಈ ಥರ? ಹಂಗಾದ್ರೆ ನಾವೆಲ್ಲೋಗ್ಬೇಕು? ನಮಗೇನು ಮಾಡಿದ್ದಾರೆ? ಫುಟ್ಪಾತ್ ಜನಕ್ಕೆ ನಮಗೇನು ಮಾಡಿದ್ದಾರೆ? ನೀವು ಚೆಕ್ ಮಾಡಿದ್ರಾ? ನೀವು ನೋಡಿದ್ರಾ? ನೀವು ನೋಡಿ ಫುಟ್ಪಾತ್ ಜನಕ್ಕೆ ಸೇವೆ ಮಾಡಿ, ಈ ಥರ ಎಲ್ಲ ಈ ಥರ ಸೌಲಭ್ಯ ಮಾಡಿ ಆಮೇಲೆ ನೀವು ಮಾಡಬೇಕಾಗಿತ್ತು. ನೀವು ಮಾಡಬೇಡಿ ಅಂತ ಹೇಳಿಲ್ಲ, ನೀವು ಮಾಡಿ, ನಿಮ್ಮ ಕಾನೂನು ಪ್ರಕಾರ ನೀವು ಮಾಡ್ತೀರಾ. ನಮಗೇನು ಮಾಡಿಕೊಟ್ಟಿದ್ದೀರಾ? ನಾವು ಹೆಂಗೆ ಬದುಕಬೇಕು? ಹೌದು ಹೌದು. ಹಂಗಾದ್ರೆ ನಾವು ಎಲ್ಲಿಗೆ ಹೋಗೋಣ? ನಮಗೆ ಹೆಂಡತಿ ಮಕ್ಕಳಿದ್ದಾರೆ, ನಾವು ಬದುಕಬೇಕು, ಮಕ್ಕಳಿಗೆ ಸ್ಕೂಲ್ ಫೀಸ್ ಇದೆ. ಎತ್ತಬೇಕಂತೆ, ಈಗ ಎತ್ಕೊಂಡು ನಾನು ಹೆಂಗೆ ತಲೆ ಮೇಲೆ ಇಟ್ಕೊಂಡು ಹೋಗ್ಲಾ? ನಾನು ಇದನ್ನ ಒಂದು ನೋಟಿಸ್ ಕೊಡಬೇಕು, ಇಲ್ಲ ನಮ್ಮಂಥವ್ರಿಗೆ ಏನೋ ಬೇಗ BBMPಯಲ್ಲಿ ಲೈಸೆನ್ಸ್ ಮಾಡಿಕೊಡ್ಬೇಕು. ಏನು ನೀವೇನು ಅನೌನ್ಸ್ಮೆಂಟ್ ಮಾಡಿಲ್ಲ, ಏನು ಮಾಡಿಲ್ಲ. 1ನೇ ತಾರೀಕಿಂದ 10ನೇ ತಾರೀಕು ತನಕ ಟೈಮು. 10ನೇ ತಾರೀಕು ಒಳಗಡೆ ನೀವು ಎತ್ತಿಲ್ಲ ಅಂದರೆ ನಾವು ಎತ್ತೀವಿ ಅಂತ ಹೇಳಿದಿರ. ನಮ್ಗೆ ಬಂದು ಯಾರು ಹೇಳಿಲ್ಲ, ನಮ್ಗೆ ಬಂದು ಇಲ್ಲಿ ಇದುವರೆಗೆ ಯಾರು ಏನು ಹೇಳಿಲ್ಲ. ಏನೋ ಒಂದು ಪರಿಹಾರ ಕೊಡಿ, ನಾನು ತೆಗಿಲ್ಲ. ನನಗೇನೋ ಒಂದು ಸೊಲ್ಯೂಷನ್ ಕೊಡಿ. ನಾನು ಹ್ಯಾಂಡಿಕ್ಯಾಪ್ 2 ಮಕ್ಕಳಿದ್ದಾರೆ, ನಾನು ಸಾಕಬೇಕು. ನನ್ನ ಜೀವನಕ್ಕೆ ಏನೋ ಒಂದು ದಾರಿ ತೋರಿಸಿ ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ. ನಾನು ತೆಗಿಯಲ್ಲ, ಇಲ್ಲೇ ಇರ್ತೀನಿ. ನೀವು ಅಂಗಡಿ ಮಾತ್ರ ಎತ್ಕೊಂಡೋಗಿ, ನಾನು ಇಲ್ಲೇ ಇರ್ತೀನಿ. ಚಾಪೆ ಹಾಕೊಂಡು ಇಲ್ಲೇ ಮಲಗ್ತೀನಿ. ಅಂಗಡಿ ಬೇಕಾ ನೀವು ಎತ್ಕೊಂಡೋಗಿ. ನನಗೊಂದು ಪರಿಹಾರ ಹೋಗುತ್ತೆ, ಅಲ್ಲಿ ಮೆಸ್ಟಿಗೆ ಬಿಟ್ಟು ಹೋಗಲ್ಲ. ಇದು ನನ್ನ ಜಾಗ ಬಿಟ್ಟು ಹೋಗಲ್ಲ. ಬೆಂಗಳೂರಿನ ಫುಟ್ಪಾತ್ ಒತ್ತುವರಿ ತೆರವು ಸದ್ಯ ಆರಂಭ ಆಗಿದೆ. ಗಮನಿಸ್ತಾ ಇದ್ದೀರಿ, ಒತ್ತುವರಿ ಕಾರ್ಯ ಎಲ್ಲ ತೆರವು ಕಾರ್ಯಾಚರಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ಗಳು ಪ್ರಮುಖ ರಸ್ತೆಗಳಲ್ಲಿ ಒತ್ತುವರಿಯಾಗಿತ್ತು ಅದನ್ನು ತೆರವು ಮಾಡುವಂಥ ಕೆಲಸಗಳನ್ನ ಈಗ GBA ಮಾಡ್ತಾ ಇದೆ. ಮೆಜೆಸ್ಟಿಕ್ನ ಮುಂಭಾಗದಲ್ಲಿದ್ದೇನೆ. ಮೆಜೆಸ್ಟಿಕ್ನ ಮುಂಭಾಗದ ಅಂದರೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ವ್ಯಾಪಾರಗಳನ್ನು ಮಾಡ್ತಾ ಇದ್ರು. ಇವತ್ತು ಆ ಒತ್ತುವರಿಯನ್ನು ತೆರವು ಮಾಡುವಂಥ ಕೆಲಸಕ್ಕೆ GBA ಮುಂದಾಗಿದೆ. ಇಲ್ಲಿದ್ದಂತಹ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳಿರ್ಬೋದು, ಜ್ಯೂಸ್ ಅಂಗಡಿ ವ್ಯಾಪಾರಿಗಳಿರ್ಬೋದು, ಚಪ್ಪಲಿ ಅಂಗಡಿಯವರಿರ್ಬೋದು, ಯಾವೆಲ್ಲ ವ್ಯಾಪಾರಿಗಳಿದ್ರು ಎಲ್ಲವನ್ನ ಕೂಡ ತೆರವು ಮಾಡುವಂಥ ಕೆಲಸವನ್ನ ಇವತ್ತು GBA ಮಾಡ್ತಾ ಇದೆ. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಆಕ್ರೋಶಗಳು ಅಥವಾ ವಿರೋಧ ವ್ಯಕ್ತವಾಗುವಂಥದ್ದು ಸಾಮಾನ್ಯ. ಇಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ವ್ಯಕ್ತ ಆಗ್ತಾ ಇದೆ. ಇಲ್ಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತು. ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಹೋಗಲ್ಲ ಅನ್ನುವಂಥ ಮಾತುಗಳನ್ನ ಕೂಡ ಇಲ್ಲಿನ ಕೆಲವರು ಹೇಳ್ತಾ ಇದ್ರು. ನಮ್ಮೊಟ್ಟಿಗೆ ಇಲ್ಲಿನ ಕೆಲವೊಂದಷ್ಟು ಸ್ಥಳೀಯರು ಅಥವಾ ವ್ಯಾಪಾರಿಗಳು ಇವ್ರಿಗೆ ಸಂಬಂಧಪಟ್ಟಂಥವ್ರು ಇದ್ದಾರೆ, ಮಾತನಾಡಿಸ್ತಾರೆ. ಸರ್, ತೆರವು ಕಾರ್ಯಾಚರಣೆ ಆಗ್ತಾ ಇದೆ, ಇಲ್ಲಿನ ವ್ಯಾಪಾರಿಗಳು ನಾವು ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ನಮಗೆ ಮಾಹಿತಿಗಳಿರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ಸರ್? ಇದು ಬೀದಿ ವ್ಯಾಪಾರಿಗಳಿಗೆ 2011ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹಾಕರ್ಸ್ ಯೂನಿಯನ್ ಪ್ಲಸ್ RPI ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎರಡೂ ಸೇರಿ ಕೋರ್ಟಲ್ಲಿ ಕೇಸ್ ದಾವೆ ಹಾಕಿರುತ್ತೆ. ಅದರಲ್ಲಿ ಸುಪ್ರೀಂ ಕೋರ್ಟು ಬೀದಿ ವ್ಯಾಪಾರಿಗಳ ಬಗ್ಗೆ ಕಾಳಜಿ ವಹಿಸಿ ಇವ್ರ ಬಗ್ಗೆ ಒಂದು ಆರ್ಡರ್ ಮಾಡುತ್ತೆ.